ನಮಸ್ತೆ ಎಲ್ರಿಗೂ, ನಾನು ನಿಮ್ಮ ಸುಪ್ರೀತಾ. ನಮ್ಮ ಜಾತಕದಲ್ಲಿ ರಾಹು ಯಾವ ಮನೆಯಲ್ಲಿ ಕೂತಿದ್ದಾನೆ, ಯಾವ ಮನೆಯನ್ನು ನೋಡ್ತಾ ಇದ್ದಾನೆ, ಯಾವ ಗ್ರಹದ ಜೊತೆ ಕೂತಿದ್ದಾನೆ, ರಾಹು ಎಲ್ಲೇ ಕೂತಿರಲಿ ಆ ಪಾರ್ಟಿಗೆ ಸಂಬಂಧಿಸಿದಂತೆ ಯಾವಾಗಲೂ ಅತಿಯಾಗಿ ಮಾಡಿಸುತ್ತೆ, ನಮ್ಮನ್ನು ಅದರ ವಿರುದ್ಧ ಹೋಗಿಸುತ್ತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ರಾಹುವಿನ ಕ್ಯಾರೆಕ್ಟರಿಸ್ಟಿಕ್ಸ್, ಸಿಗ್ನಿಫಿಕೆನ್ಸಸ್ ಮತ್ತು ಕೆಲವೊಂದು ರೆಮಿಡೀಸ್ ಬಗ್ಗೆ ಹೇಳಿದ್ದೆ. ಸೊ ರಾಹು ಎಲ್ಲಿ ಕೂತಿದ್ದಾನೆ ಡೆಫಿನೆಟ್ ಆಗಿ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ನಮಗೆ ರಾಹು ದಶೆ ಅಥವಾ 40 to 48 ಏಜಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಮೋಸ ಹೋಗ್ತೀವಿ. ಹಣ ಕೊಟ್ಟು ಮೋಸ ಹೋಗ್ಬೋದು, ಇನ್ವೆಸ್ಟ್ ಮಾಡಿ ಮೋಸ ಹೋಗ್ಬೋದು. ಯಾವುದೋ ಒಂದು ರೀತಿಯಲ್ಲಿ ರಾಹು ಯಾವುದೇ ಪೊಸಿಷನಲ್ಲಿ ಇದ್ದರೂ ಆತನ ಒಂದು ನೆಗೆಟಿವಿಟಿ ತೋರಿಸಿ ಇರ್ತಾನೆ. ರಾಹು ಅಂದರೆ ತಲೆಯ ಪಾರ್ಟ್, ಪ್ಲ್ಯಾನಿಂಗ್. ಯಾವಾಗ ನಮ್ಮ ಥಿಂಕಿಂಗ್, ಯೋಚನೆಗಳು ಚೆನ್ನಾಗಿರುತ್ತೆ, ಪ್ಲ್ಯಾನಿಂಗ್ ಚೆನ್ನಾಗಿರುತ್ತೆ, ಎಕ್ಸ್ಪ್ಯಾನ್ಷನ್ ಮಾಡುವ ಕೆಲಸ ಮಾಡ್ತೀವಿ, ಆಗ ರಾಹು ಸ್ಯಾಟಿಸ್ಫೈ ಆಗ್ತಾನೆ. ಈಗಿನ ಟೈಮಿಗೆ ಹೇಳುವುದಾದರೆ ರಾಹು ಇಲ್ಲದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಾವೇನು ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್, ಸಾಫ್ಟ್ವೇರ್, IT, AI ಟೆಕ್ನಾಲಜಿ, ಇದೆಲ್ಲ ರಾಹು. ಹಾಗಾಗಿ ರಾಹುವನ್ನು ನಾವು ಪಾಸಿಟಿವ್ ಆಗಿ ಮಾಡಿಕೊಳ್ಬೇಕು. ಈಗ ನಾವು ಸ್ಟ್ಯಾಂಡರ್ಡ್ ಚಾರ್ಟ್ ತಗೊಂಡಾಗ ಕುಂಭರಾಶಿ ಬಂದು ರಾಹುವಿನ ಓನ್ ಹೌಸ್, 11th ಹೌಸ್, 11ನೇ ಮನೆ ಬಂದು ರಾಹುವಿನ ಮನೆ. ಹಾಗೆ ಕುಂಭರಾಶಿಗೆ ಶನಿಯ ಆಧಿಪತ್ಯ ಕೂಡ ಇದೆ. ಹಾಗಾಗಿ ನಮ್ಮ ಜಾತಕದಲ್ಲಿ ಕುಂಭರಾಶಿ ಎಷ್ಟನೇ ಮನೆಯಾಗಿ ಬಂದಿದೆ, ರಾಹು ಎಲ್ಲಿ ಬೇಕಾದರೆ ಇರಲಿ ಜಾತಕದಲ್ಲಿ, ಆದರೆ ಕುಂಭರಾಶಿ ಎಷ್ಟನೇ ಮನೆಯಾಗಿ ಬಂದಿದೆ ಆ ಮನೆಗೆ ಸಂಬಂಧಿಸಿದಂತೆ ಕೆಲವೊಮ್ಮೆ ಮೋಸಗಳನ್ನು ನೋಡಬೇಕಾಗುತ್ತೆ. ಹಾಗಾಗಿ ರಾಹು ಎಲ್ಲಿದ್ದಾನೆ ಜಾತಕದಲ್ಲಿ ಆ ಭಾವಕ್ಕೆ ಸಂಬಂಧಿಸಿದಂತೆ, ಹಾಗೆಯೇ ಕುಂಭರಾಶಿ ಎಲ್ಲಿ ಫಾಲ್ ಆಗಿದೆ ಜಾತಕದಲ್ಲಿ ಅಲ್ಲೂ ಕೂಡ ಮೋಸ ಅಥವಾ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಈಗ ನೋಡಿ, ಸಿಂಹ ಲಗ್ನದ ಜಾತಕ ತಗೊಂಡ್ರೆ 7th ಹೌಸಲ್ಲಿ ಕುಂಭರಾಶಿ. 7th ಹೌಸ್ ಅನ್ನೋದು ನಮ್ಮ ಪಾರ್ಟ್ನರ್, ಮ್ಯಾರಿಡ್ ಲೈಫ್. ಹಾಗಾಗಿ ಸಿಂಹ ಲಗ್ನದವರು ಮದುವೆ ಜೀವನದಲ್ಲಿ ಮೋಸ ನೋಡ್ತಾರೆ, ಇಲ್ಲ ಯಾವುದೇ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ. ಇಲ್ಲ ಸಿಂಹ ಲಗ್ನದ ಪಾರ್ಟ್ನರ್ ಫಾರಿನಲ್ಲಿರುವವರಾಗಿರ್ತಾರೆ, ಫಾರಿನ್ ಕಂಪನಿಯಲ್ಲಿ ಕೆಲಸ ಮಾಡುವವರಾಗಿರ್ತಾರೆ. ಯಾಕಂದರೆ ಕುಂಭರಾಶಿಯಲ್ಲಿ ರಾಹುವಿನ ಇಂಪ್ಯಾಕ್ಟ್ ಇದೆ. ರಾಹು ಅಂದರೆ ಫಾರಿನ್, ವಿದೇಶ. ಈಗ ತುಲಾ ಲಗ್ನಕ್ಕೆ ಕುಂಭರಾಶಿ ಬಂದು 5ನೇ ಮನೆ ಆಗುತ್ತೆ. 5ನೇ ಮನೆ ಅಂದರೆ ಪ್ರೀತಿ ಪ್ರೇಮ. ಸೊ ಪ್ರೀತಿ ಪ್ರೇಮದಲ್ಲಿ ಮೋಸ ಆಗ್ಬೋದು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಮಸ್ಯೆ ನೋಡಲಿಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಜಾತಕದಲ್ಲಿ ಕುಂಭರಾಶಿ ಎಲ್ಲಿ ಫಾಲ್ ಆಗಿದೆ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆ ನೋಡಲಿಕ್ಕೆ ಇರುತ್ತೆ. ಆದ್ದರಿಂದ ಅಲ್ಲಿ ತುಂಬ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ. ಬಿಫೋರ್ ಐ ಕಂಟಿನ್ಯೂ, ಐ ವಾಂಟ್ ಟು ಕ್ವಿಕ್ಲಿ ಶೇರ್ ಸಮಥಿಂಗ್ ಯೂಸ್ಫುಲ್. ನಿಮಗೆ ಯಾರಿಗಾದರೂ ಬೇಸಿಕ್ ಆಸ್ಟ್ರಾಲಜಿ ಗೊತ್ತಿದ್ದು ಪ್ರೆಡಿಕ್ಷನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದ್ದರೆ, ಆರಾಧ್ಯ ಆಸ್ಟ್ರೋ ವಿಜಯರಾಜ್ ಸರ್ ಅವರು ಆಸ್ಟ್ರಾಲಜಿ ಕ್ಲಾಸ್ ತಗೊಳ್ತಾರೆ. ಆನ್ಲೈನ್ ಕ್ಲಾಸ್ ಇರುತ್ತೆ ಝೂಮ್ ಆ್ಯಪ್ ಥ್ರೂ. ಈ ಕ್ಲಾಸಿಗೆ ಜಾಯ್ನ್ ಆಗಿ. ಇದೇ ಏಪ್ರಿಲ್ 27ರಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನೀವು ಪ್ರೆಡಿಕ್ಷನ್ಸ್ ಮಾಡ್ಬೋದು, ಪ್ರೆಡಿಕ್ಷನ್ ಟೆಕ್ನಿಕ್ಸ್ ಹೇಳಿಕೊಡ್ತಾರೆ. ನಾನು ಸಹ ವಿಜಯರಾಜ್ ಸರ್ ಅವರ ಸ್ಟೂಡೆಂಟ್, ಅವರ ಹತ್ರ ಕಲ್ತಿದ್ದೇನೆ. ನೀವು ಸಹ ಜಾಯ್ನ್ ಆಗಿ. ಇಲ್ಲಿ ನಂಬರ್ಸ್ ಇದೆ ಅಲ್ವಾ, ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ರಾಹು ಒಂದು ಮೆಲೆಫಿಕ್ ಪ್ಲಾನೆಟ್. ಈಗ ನಮ್ಮದು ಲಗ್ನ ಯಾವುದೇ ಆಗಿದ್ರೂ ಲಗ್ನದಿಂದ 3ನೇ ಮನೆ, 6ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ರಾಹು ಒಳ್ಳೆ ರಿಸಲ್ಟ್ ಕೊಡ್ತಾನೆ. ಅವು ಉಪಚಯ ಸ್ಥಾನಗಳು. ಸೊ ಈಗ ಲಗ್ನದಲ್ಲಿ ಫಸ್ಟ್ ಹೌಸಲ್ಲಿ ರಾಹು ಇದ್ದಾಗ ಯಾವ ರೀತಿ ಇರುತ್ತೆ ಅಂತ ನೋಡುವ. ಫಸ್ಟ್ ಹೌಸ್, ಲಗ್ನ ಅನ್ನೋದು ನಾವು, ಸೆಲ್ಫ್, ನಮ್ಮ ಪರ್ಸ್ನಾಲಿಟಿ. ಸೊ ಲಗ್ನದಲ್ಲಿ ಪ್ಲಾನೆಟ್ ಬಂದಾಗ ಆ ಪ್ಲಾನೆಟ್ನ ಗುಣ ಮತ್ತು ರೂಪ ನಮ್ಮಲ್ಲಿ ಬರುತ್ತೆ. ಈಗ ಲಗ್ನದಲ್ಲಿ ಶುಕ್ರ ಬಂದಾಗ ನೋಡಲಿಕ್ಕೆ ಚೆನ್ನಾಗಿರ್ತಾರೆ, ಲುಕಿಂಗ್ ವೆರಿ ಪ್ರೆಟ್ಟಿ. ಲಗ್ನದಲ್ಲಿ ಶನಿ ಬಂದಾಗ ಮೆಚೂರ್ಡ್ ಫೇಸ್, ಆ್ಯಕ್ಚುಯಲ್ ಏಜ್ಗಿಂತ ದೊಡ್ಡವರ ಥರ ಕಾಣ್ತಾರೆ, ಸೀರಿಯಸ್ ಫೇಸ್, ಕೆಲವೊಮ್ಮೆ ಸ್ಯಾಡ್ ಫೇಸ್ ಥರ ಕೂಡ ಇರ್ಬೋದು. ವೆನ್ ರಾಹು ಕಮ್ಸ್ ಇನ್ ಫಸ್ಟ್ ಹೌಸ್, ಇಟ್ ಗಿವ್ಸ್ ಅವರಿಗೊಂದು ಯುನೀಕ್, ಇಂಟೆನ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಪರ್ಸ್ನಾಲಿಟಿ ಇರುತ್ತೆ. ಬೋಲ್ಡ್ ಆಗಿರ್ತಾರೆ. ದೇ ಹ್ಯಾವ್ ಶಾರ್ಪ್ ಆ್ಯಂಡ್ ಇಂಟೆನ್ಸ್ ಐಸ್ ಲೈಕ್ ಸ್ನೇಕ್ ಐಸ್. ಕೆಲವೊಬ್ಬರಿಗೆ ಫಾರಿನ್ ಫೀಚರ್ಸ್ ಕೂಡ ಇರುತ್ತೆ. ಮತ್ತು ಅವರು ತುಂಬ ಶಾರ್ಪ್ ಆಗಿರ್ತಾರೆ, ಇಂಟೆಲಿಜೆಂಟ್ ಆಗಿರ್ತಾರೆ, ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಎಬಿಲಿಟಿ ಇರುತ್ತೆ. ರಾಹು ಲಗ್ನದಲ್ಲಿ ಇದ್ದಾಗ ಅದು ನಮ್ಮನ್ನು ಸೆಲ್ಫ್ ಆಬ್ಸೆಸ್ಡ್ ಆಗಿ ಮಾಡುತ್ತೆ. ಕೇವಲ ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡುವಂಥದ್ದು, ತನ್ನ ಸಾಧನೆ ಬಗ್ಗೆ ಮಾತ್ರ ಅತಿಯಾಗಿ ಯೋಚನೆ ಮಾಡುವಂಥದ್ದು ಅಥವಾ ಗಮನ ಹರಿಸುವ ವ್ಯಕ್ತಿತ್ವವನ್ನು ಕೊಡುತ್ತೆ. ಹಾಗೆ ಸೆಲ್ಫ್ ಅಬ್ಸರ್ವ್ಡ್, ಕಾನ್ಸ್ಟೆಂಟ್ಲಿ ಸೀಯಿಂಗ್ ದೆಮ್ಸೆಲ್ವ್ಸ್, ಹೌ ಐ ಆಮ್ ಲುಕಿಂಗ್, ಚೆನ್ನಾಗಿ ಕಾಣಿಸ್ತೇನಾ ಇಲ್ವಾ ಆ ಥರ. ಆದರೆ ರಾಹು ಲಗ್ನದಲ್ಲಿ ಇದ್ದಾಗ ಅದು ನಮ್ಮನ್ನು ಸ್ಟ್ರಕ್ಚರ್ಡ್ ಆ್ಯಂಡ್ ಟೆಕ್ನಿಕಲಿ ಬ್ರಿಲಿಯಂಟ್ ಮಾಡಿಸುತ್ತೆ. ಇವರಿಗೆ ಯೂಶ್ವಲ್ ಆಗಿ ಲೇಟೆಸ್ಟ್ ಟೆಕ್ನಾಲಜಿ, ಲೇಟೆಸ್ಟ್ ಗ್ಯಾಜೆಟ್ಸ್, ಫೋನ್, ಲ್ಯಾಪ್ಟಾಪ್ಸ್, ಇದರಲ್ಲೆಲ್ಲ ಲೇಟೆಸ್ಟ್ ಟ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ಇವರಿಗೆ. ಈವನ್ ಡ್ರೆಸ್ಸಿಂಗಲ್ಲಿ ಇರ್ಬೋದು, ಇದೆಲ್ಲ ಕಾಣಿಸುತ್ತೆ ಅವರಲ್ಲಿ. ದೇ ಫಾಲೋ ಆಲ್ ಲೇಟೆಸ್ಟ್ ಟ್ರೆಂಡ್ಸ್. ಇನ್ನು ರಾಹು ಅಂದರೆ ಕನ್ಫ್ಯೂಷನ್ ಕೂಡ. ಯಾವುದು ಕರೆಕ್ಟ್ ಯಾವುದು ಅಲ್ಲ ಅಂತ ತಿಳ್ಕೊಳ್ಳಿಕ್ಕೆ ಆಗದಂಥದ್ದು. ಯಾಕಂದರೆ ಅದು ಇಲ್ಯೂಷನ್, ಭ್ರಮೆ ಕೊಡುತ್ತೆ. ಈಗ ರಾಹು ಲಗ್ನದಲ್ಲಿ ಇದ್ದಾಗ ಒಂದು 35-40 ಏಜ್ವರೆಗೆ ಕನ್ಫ್ಯೂಷನ್ ಅನ್ನೋದು ಇರುತ್ತೆ. ಇವರ ಪರ್ಸ್ನಾಲಿಟಿ ಏನು ಅನ್ನೋದು ಇವರಿಗೆ ಅರ್ಥ ಆಗಲ್ಲ.
ಇವರಿಗೆ ತಿಳ್ಕೊಳ್ಳಿಕ್ಕೆ ತುಂಬ ಟೈಮ್ ತಗೊಳ್ತಾರೆ. ವಾಟ್ ಈಸ್ ಮೈ ಸೆಲ್ಫ್ ಅನ್ನೋದು. ರಾಹು ಲಗ್ನದಲ್ಲಿ ಇದ್ದಾಗ ಅವರ ಒಂದು ಟ್ರೂ ಎಮೋಷನ್ನ ಹೊರಗಡೆ ತೋರಿಸಲ್ಲ. ದೇ ಟ್ರೈ ಟು ಶೋ ದಟ್ ಐ ಆಮ್ ಸ್ಟ್ರಾಂಗ್ ಔಟ್ಸೈಡ್. ಅವರಿಗೆ ಹರ್ಟ್ ಆಗಿದ್ರು, ದುಃಖ ಇದ್ರೂ ಹೊರಗಡೆ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ತಾ ಇರ್ತಾರೆ. ಇನ್ನು ರಾಹು ಲಗ್ನದಲ್ಲಿ ಇದ್ದಾಗ ಇನ್ ಫ್ರಂಟ್ ಆ್ಯರೋಗೆನ್ಸ್ ಆಗಿ ಮಾಡುತ್ತೆ, ಶೋ ಆಫ್ ಮಾಡುವ ಹಾಗೆ, ಏನಾದರೂ ಅಚೀವ್ ಮಾಡಿದಾಗ ಅದನ್ನು ಬೇರೆಯವರು ನೋಟಿಸ್ ಮಾಡುವ ಹಾಗೆ, ಅಟೆನ್ಷನ್ ಸೀಕ್ ಮಾಡುವ ಹಾಗೆ ಮಾಡುತ್ತೆ. ಇನ್ನು ಇನ್ನೊಬ್ಬರನ್ನು ಡಾಮಿನೇಟ್ ಮಾಡುವಂಥದ್ದು ಅದು ಕೂಡ ಇರುತ್ತೆ. ಇನ್ನೊಂದು, ಇವರಿಗೆ ಲೇಟ್ ರಿಯಲೈಸೇಷನ್ ಆಗುತ್ತೆ. ಏನೇ ಆದರೂ, ಯಾವುದೇ ವಿಷಯ ಆದರೂ ಅದರ ಇಂಪಾರ್ಟೆನ್ಸ್ ಲೇಟಾಗಿ ರಿಯಲೈಸ್ ಆಗುತ್ತೆ ಜೀವನದಲ್ಲಿ. ಇನ್ನು ಲೈಫಲ್ಲಿ ಒಂದೊಂದು ಸ್ಟೇಜ್ ಮುಗಿದ ಮೇಲೆ ಓಕೆ, ಇದು ನನಗೆ ಲೈಫಲ್ಲಿ ಬೇಕಾಗಿರುವುದು, ಇದು ಬೇಡದೇ ಇರುವುದು, ಆಗ ಅರ್ಥ ಮಾಡ್ಕೊಳ್ತಾರೆ. ಕೆಲವೊಬ್ಬರು ಅವರ ಏಜ್ 42 ಬಂದಾಗ ಕಂಪ್ಲೀಟ್ ಚೇಂಜ್ ಆಗ್ತಾರೆ. ಈಗ ಲಗ್ನದಲ್ಲಿ ರಾಹು ಇದ್ದಾಗ ಸಪ್ತಮದಲ್ಲಿ ಕೇತು ಇರ್ತಾನೆ, 7th ಹೌಸಲ್ಲಿ. ಲಗ್ನ ಅನ್ನೋದು ನಾವಾದರೆ 7th ಹೌಸ್ ಅನ್ನೋದು ಮ್ಯಾರೇಜ್, ಪಾರ್ಟ್ನರ್, ಎದುರಿನ ಸಮಾಜ, ಅದರ್ ಪೀಪಲ್. ಆಗ ಕೇತು ಅವನನ್ನು ಪಾರ್ಟ್ನರ್ ಬಗ್ಗೆ, ಅವರ ನೀಡ್ಸ್ ಬಗ್ಗೆ ಗಮನ ಹರಿಸದ ಹಾಗೆ ಮಾಡ್ತಾನೆ. ಸೊ ರಾಹುವಿಂದ ಫಸ್ಟ್ ಈಸ್ ಟ್ರಬಲ್ಡ್ ಮ್ಯಾರೇಜ್. ಸೊ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬ್ ಆಗುತ್ತೆ. ಕೆಲವೊಬ್ಬರಿಗೆ ಮ್ಯಾರೇಜ್ ಆಗದೆ ಕೂಡ ಹೋಗ್ಬೋದು. ಬಟ್ ಈಗ ಲಗ್ನದಲ್ಲಿ ಅಥವಾ 7th ಅಲ್ಲಿ ಬೇರೆ ಗ್ರಹಗಳ ಕಂಜಂಕ್ಷನ್ಸ್ ಅಥವಾ ದೃಷ್ಟಿ ಇದ್ದಾಗ ರಿಸಲ್ಟ್ ಬದಲಾಗುತ್ತೆ. ದೀಸ್ ಆರ್ ಆಲ್ ಜನರಲ್ ಪ್ರೆಡಿಕ್ಷನ್ಸ್ ವಿದೌಟ್ ಎನಿ ಬೆನಿಫಿಕ್ ಪ್ಲಾನೆಟ್ ಆಸ್ಪೆಕ್ಟ್ ಆರ್ ವಿದೌಟ್ ಎನಿ ಕಂಜಂಕ್ಷನ್. ರಾಹು ಸಿಂಗಲ್. ಈಗ ಜಾತಕದಲ್ಲಿ 5, 7, 9ರಲ್ಲಿ ಗುರು ಇದ್ದಾಗ ಗುರುವಿನ ದೃಷ್ಟಿ ರಾಹುವಿನ ಮೇಲೆ ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಿಂದ ಮುಕ್ತರಾಗಬಹುದು. ಇನ್ನು ರಾಹು ಕೂತ್ಕೊಂಡಿರುವಂತಹ ರಾಶ್ಯಾಧಿಪತಿ ಎಲ್ಲಿದ್ದಾನೆ ಅದರ ಮೇಲೆ ಕೂಡ ರಿಸಲ್ಟ್ ಇರುತ್ತೆ. ಇನ್ನೊಂದೇನೆಂದರೆ, ಲಗ್ನದಲ್ಲಿ ರಾಹು ಇದ್ದಾಗ ದೋಸ್ ಪೀಪಲ್ ವಿಲ್ ನೆವರ್ ಬಿಲೀವ್ ಎನಿವನ್. ಅಷ್ಟು ಈಸಿಯಾಗಿ ನಂಬಲ್ಲ, ಬೇರೆಯವರನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಲ್ಲ. ಇನ್ನು ಲಗ್ನದಲ್ಲಿ ರಾಹು ಇದ್ದವರು ಕೆಲವೊಬ್ಬರು ಅವರ ಮಿಸ್ಟೇಕ್ಸ್ನ ಅವರು ಒಪ್ಪಿಕೊಳ್ಳುವುದು ತುಂಬ ಕಡಿಮೆ. ಇನ್ನು ರಾಹು ಅಂದರೆ ಮೆಟೀರಿಯಲ್ ವರ್ಡ್. ಸೊ ಮೆಟೀರಿಯಲ್ ಸಕ್ಸಸ್ ಬಗ್ಗೆ ಇವರಿಗೆ ತುಂಬ ಡಿಸೈರ್ಸ್ ಇರುತ್ತೆ. ನಾನು ನೋಡಿದ ಹಾಗೆ ಇವರಿಗೆ ಜಾಸ್ತಿ ಸಕ್ಸಸ್ ಸಿಗುವುದು ಫಾರಿನ್ ಲ್ಯಾಂಡಲ್ಲಿ, ಅಥವಾ ಅಟ್ಲೀಸ್ಟ್ ಅವೇ ಫ್ರಮ್ ಬರ್ತ್ ಪ್ಲೇಸ್, ಹುಟ್ಟಿದ ಪ್ಲೇಸಿಂದ ದೂರ ಇದ್ದಾಗ. ಈಗ ರಾಹು ಲಗ್ನದಲ್ಲಿ ಬಂದಾಗ ಲಗ್ನದ ರಾಶಿ ಯಾವುದಿದೆ, ರಾಶ್ಯಾಧಿಪತಿ ಯಾರಿದ್ದಾನೆ ಅವನಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ, ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡ್ತಾನೆ, ಕೆಲವೊಮ್ಮೆ ಸರ್ಜರೀಸ್ ಕೂಡ ಮಾಡಿಸ್ತಾನೆ. ಇನ್ನು ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ, ಆಲ್ರೆಡಿ ಹೇಳಿದೆ. ಇದು ಮೇಯ್ನ್ ಆಗಿ ರಾಹು ದಶೆ ಬಂದಾಗ ಮತ್ತೆ ನಮ್ಮ ಏಜ್ 42, 49ನಲ್ಲಿ ಈ ಇಂಪ್ಯಾಕ್ಟ್ ನೋಡಲಿಕ್ಕೆ ಸಿಗುತ್ತೆ. ಆಗ ರಾಹು ಆ್ಯಕ್ಟಿವೇಟ್ ಆಗ್ತಾನೆ. ಇನ್ನು ಆ ಟೈಮಲ್ಲಿ ಮೋಸ ಕೂಡ ಆಗುವಂಥದ್ದಿರುತ್ತೆ. ಈಗ ಎಲ್ಲ ಪ್ಲಾನೆಟ್ಗಳು ಅವುಗಳ ಪಾಸಿಟಿವ್ ಇಂಪ್ಯಾಕ್ಟ್ ಕೊಡುತ್ತೆ, ನೆಗೆಟಿವ್ ಇಂಪ್ಯಾಕ್ಟ್ನ ಕೂಡ ಕೊಡುತ್ತೆ. ಹಾಗಾಗಿ ನಾವು ಅದನ್ನು ಪಾಸಿಟಿವ್ ಆಗಿ ಮಾಡ್ಕೊಳ್ಬೇಕು, ಅದಕ್ಕೆ ಬೇಕಾದಂಥ ರೆಮಿಡೀಸ್ನ ಮಾಡ್ಕೊಳ್ಬೇಕು. ರಾಹು ಅಂದರೆ ಮೈಂಡ್, ಥಿಂಕಿಂಗ್, ಯೋಚನೆಗಳು, ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಲಗ್ನದಲ್ಲಿ ರಾಹು ಬಂದವರು ಕಂಪಲ್ಸರಿ ಡೈಲಿ ಮೆಡಿಟೇಷನ್ ಮಾಡಬೇಕಾಗುತ್ತೆ. ಓವರ್ ಥಿಂಕಿಂಗ್ ಆ್ಯಂಡ್ ಅನ್ನೆಸೆಸರಿ ಥಿಂಕಿಂಗ್ನ ಅವಾಯ್ಡ್ ಮಾಡುವಂಥದ್ದು, ಪಾಸಿಟಿವ್ ಥಿಂಕಿಂಗ್ ಮಾಡುವಂಥದ್ದು, ಸುಳ್ಳು, ಮ್ಯಾನಿಪುಲೇಷನ್, ಶಾರ್ಟ್ಕಟ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗುತ್ತೆ. ಬಿ ಗ್ರೌಂಡೆಡ್ ಆ್ಯಂಡ್ ಟ್ರೂತ್ಫುಲ್, ಈ ಥರ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಮನೆಯಲ್ಲಿರುವಂತಹ ಬೇಡದ ವಸ್ತುಗಳು, ಹಾಳಾದ ಎಲೆಕ್ಟ್ರಾನಿಕ್ ಐಟಮ್ಸ್ ರಾಹುವಿನ ನೆಗೆಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತವೆ. ಸೊ ಅದನ್ನು ಮನೆಯಿಂದ ಹೊರಗಡೆ ಹಾಕಿ, ಟಾಯ್ಲೆಟ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಮತ್ತು ಮನೆಯಲ್ಲಿ ಎಲ್ಲ ಐಟಮ್ಸನ್ನು ಶಿಸ್ತುಬದ್ಧವಾಗಿ ಇಟ್ಕೊಳ್ಬೇಕಾಗುತ್ತೆ. ಎಲ್ಲ ವಸ್ತುಗಳು ಮನೆಯಲ್ಲಿ ಚಲ್ಲಾಪಿಲ್ಲಿ ಆಗಿರುವುದು ರಾಹುವಿನ ನೆಗೆಟಿವ್ ಇಂಪ್ಯಾಕ್ಟ್. ಅದನ್ನು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ಇನ್ನು ರಾಹು ಮಂತ್ರ ಕೂಡ ಹೇಳ್ಕೊಳ್ಬಹುದು. ಲಾಸ್ಟ್ ವಿಡಿಯೋದಲ್ಲಿ ಕೆಲವೊಂದು ರೆಮಿಡೀಸ್ನ ಹೇಳಿದ್ದೆ, ಅದನ್ನು ಫಾಲೋ ಮಾಡಿ. ಸೊ ನಾವು ಪ್ರಾಪರಾಗಿ ಹ್ಯಾಂಡಲ್ ಮಾಡಿದರೆ ರಾಹು ಗಿವ್ಸ್ ಬಿಗ್ ಸಕ್ಸಸ್. ಇನ್ನು ಎಸ್ ಲೆಟರಿಂದ ಸ್ಟಾರ್ಟ್ ಆಗುವಂಥ ನೇಮ್ಸ್ ಇರುತ್ತೆ ಅಲ್ವಾ, ಅದು ರಾಹುವಿನ ಅಕ್ಷರ, ಅದರ ಇಂಪ್ಯಾಕ್ಟ್ ಬೇರೆಯೇ ಇರುತ್ತೆ. ಇನ್ನು ರಾಹು ಬೇರೆ ಬೇರೆ ಭಾವಗಳಲ್ಲಿ ಬಂದಾಗ ಹೇಗಿರುತ್ತೆ, ಇನ್ನೂ ಸಾಕಷ್ಟು ವಿಚಾರಗಳಿವೆ, ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ತೇನೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಎಪಿಸೋಡ್. ಎಲ್ರಿಗೂ ಒಳ್ಳೆಯದಾಗಲಿ.